ಎಲ್ರಿಗೂ ನಮಸ್ಕಾರ. ನಾವಿವತ್ತು ಗೋಪ್ರೋ ಹೀರೋ 7 ಬ್ಲ್ಯಾಕ್ದು ವಾಟರ್ ಪ್ರೂಫ್ ಕೇಸ್ನ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ಮತ್ತು ನೋಡೋಣ ಇದ್ರದ್ದು ಒಳಗಡೆ ಯಾವ ರೀತಿ ಇದೆ, ಹೇಗೆ ಇದು ವಾಟರ್ ಪ್ರೂಫ್ ನಿಜವಾಗ್ಲೂ ರೆಸ್ಟೇಟ್ ಮಾಡುತ್ತಾ ಇಲ್ವಾ ಅಂತ ಒಂದು ಸ್ವಲ್ಪ ಚೆಕ್ ಮಾಡೋಣ. ಹಂಗೆ ನೋಡಿ, ವೆಯ್ಟ್ ಮಾಡಿ. ಕಟ್ ಮಾಡ್ಬಿಟ್ಟಿದ್ದೆ. ನೋಡಿ, ಇದೊಂದು ಟಸ್ಲಾರ್ ಅಂತ ಕಂಪ್ನಿ. ಇದು ನನಗೆ 1000 ಸಮಥಿಂಗ್ ಬೀಳ್ತು, ರೇಟ್ ಮರ್ತೋಗ್ಬಿಟ್ಟಿದೆ, ಸಾರಿ. 1099 ರುಪೀಸ್ ಓನ್ಲಿ. ಇದರ ಪಾಸಿಂಗ್ ಮಾಡ್ತಾ ಇದ್ದೀನಿ. ಅದು ರೆಕಾರ್ಡ್ ಆಗುತ್ತೆ, ಬಿಡೋದೇನು ಬೇಡ. ಒಂದು ಟಚ್ ಕೊಟ್ಟರು ಅಷ್ಟೇ ಸಾಕಾಗುತ್ತೆ. ನೋಡಿ, ಈ ಥರ ಇದೆ. ಇದ್ರ ಜೊತೆ ಒಂದು ಮೌಂಟ್ ಕೂಡ ಕೊಟ್ಟಿದ್ದಾರೆ. ಆ ಮೌಂಟ್ ಜೊತೆ ಇದು ಬಟರ್ಫ್ಲೈ ಸ್ಕ್ರೂ, ಇದು ಇನ್ನೊಂದು ನಾರ್ಮಲ್ ಸ್ಕ್ರೂ ಒಂದು ಕೊಟ್ಟಿದ್ದಾರೆ. ಇದರದ್ದು ನಾನು ಇದನ್ನು ಅಮೆಝಾನಲ್ಲಿ ತೊಗೊಂಡಿದ್ದೀನಿ. ಇದರದ್ದು ಡಿಸ್ಕ್ರಿಪ್ಷನಲ್ಲಿ ಇದನ್ನು ಲಿಂಕ್ ಹಾಕ್ತೀನಿ. ಮೇಲ್ಗಡೆಯಿಂದ ಔಟ್ಲುಕ್ ಅಂತೂ ತುಂಬ ಚೆನ್ನಾಗಿದೆ. ನಮ್ಮದೇನಪ್ಪ ಅಂದರೆ ಒಳಗಡೆ ಇದು ನೀರನ್ನ ತಗೊಂಡಿಲ್ಲ, ಏನೂ ಲೀಕ್ ಆಗಿಲ್ಲ ಅಂತಂದರೆ ಗೊತ್ತಾಗುತ್ತೆ. ಸಾಲಿಡಾಗಿ ಚೆನ್ನಾಗಿದೆ, ಸೀರಿಯಸ್ಲಿ. ಅಂಥ ಡಮ್ಮಿ ಕ್ವಾಲಿಟಿನೂ ಅಲ್ಲ, ಅಂಥ ಡಮ್ಮಿ ಕ್ವಾಲಿಟಿನೂ ಅಲ್ಲ. ಇದ್ರ ಜೊತೆ ಇದಿಷ್ಟು ಎಕ್ಸ್ಟ್ರಾ ಇದೆ. ಇದು ನಾರ್ಮಲ್ ಸ್ಕ್ರೂ, ಇದು ನಾರ್ಮಲ್ ಸ್ಕ್ರೂ, ಇದು ಬಟರ್ಫ್ಲೈ ಸ್ಕ್ರೂ. ಓಕೆ, ಓಕೆ, ಇಷ್ಟೇ ಸಿಂಪಲಾಗಿ ಓಪನ್ ಆಗಿದೆ. ಯಾವುದೇ ರೀತಿ ಎಲ್ಲೂ ಈಗ ನಮಗೆ ಇದು ಟ್ರಾನ್ಸ್ಪರೆಂಟ್ ಇರೋದ್ರಿಂದ ಎಲ್ಲಿ ಲೀಕ್ ಆಗುತ್ತೆ ಏನು ಕತೆ ಅಂತಲೇ ಹೇಳೋಕ್ಕಾಗಲ್ಲ. ಬಟ್ ಇದು ಲೀಕ್ ಆಗಲ್ಲ. ಅದಕ್ಕೋಸ್ಕರ ಅಂತಲೇ ಇದನ್ನು ನಾವು ಒಂದು ಟಿಶ್ಯೂ ಪೇಪರ್ನ ಒಳಗಡೆ ಮುಚ್ಚಿರ್ತೀನಿ. ಇದರಲ್ಲಿ ಮೂರ್ತಿಸ್ ಲಾಕ್ಸ್ ಅಂತ ಬರೆದಿದ್ದೀನಿ. ಅಂದರೆ ಇದು ಗೊತ್ತಲ್ಲ ನಿಮಗೆ, ಒಳಗಡೆ ನೀವು ಹಾಕಿದ್ಮೇಲೆ ಇದು ತೇವ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡೋಣ ಅಂತ ಅಷ್ಟೇ. ಎಷ್ಟು ಇದನ್ನು ಫೋಲ್ಡ್ ಮಾಡಿ ಒಳಗಡೆ ಹಾಕಿದ್ದೀನಿ. ಒಳಗಡೆ ಹಾಕಿ ಕ್ಲೋಸ್ ಮಾಡಿದ್ದೀನಿ. ಒಳಗಡೆ ಟಿಶ್ಯೂ ಇದೆ, ಒಳಗಡೆ ಟಿಶ್ಯೂ ಇದೆ. ಇದನ್ನು ಒಂದು ಚಿಕ್ಕ ಪಾತ್ರೆ ತೊಗೊಂಡಿದ್ದೀನಿ. ಇದರೊಳಗಡೆ ನೀರನ್ನ ಫಿಲ್ ಮಾಡೋಣ. ಒಳಗಡೆ ಏನು ವೇಟ್ ಇಲ್ಲಲ್ಲ, ಹಂಗಾಗಿ ಮೇಲೆದ್ದು ಬರ್ತಾ ಇದೆ. ಇದನ್ನು ನಾನು ಇದರ ಸಹಾಯದಿಂದ ಸ್ವಲ್ಪ ಮುಳುಗಿಸ್ತೀನಿ ಹಂಗೆ. ಸಾರಿ, ಓಕೆ. ಇದು ಕಂಪ್ಲೀಟ್ ಡಿಪ್ ಆಗಿದೆ ಈಗ ನೀರಲ್ಲಿ. ಇದೆಲ್ಲ ಹೀಗೆ ಒಂದು 5 ನಿಮಿಷ
ಇದನ್ನು ಇವಾಗ ನೀರಿನ ಆಚೆ ತೆಗಿತಾ ಇದ್ದೀನಿ. ಮೇಲೆ ಒಂದು ಬಟ್ಟೆಯಿಂದ ವಾಶ್ ಮಾಡೋಣ. ಯಾಕೆ ಅಂತಂದರೆ ಮೇಲ್ಗಡೆ ಇರೋ ನೀರು ಓಪನ್ ಮಾಡಿದ ತಕ್ಷಣ ಒಳಗಡೆ ಟಿಶ್ಯೂ ಆದರೆ ಅದು ಹೊರಗಡೆಯಿಂದ ಲೀಕ್ ಆದಂಗೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ಯಾಕೆಂದರೆ ಇದು ರಬ್ಬರ್ ಇದು ಕಂಪ್ಲೀಟಾಗಿ ಚೆನ್ನಾಗಿ ಕೊಟ್ಟಿದ್ದಾರೆ, ಎಲ್ಲೂ ಲೀಕ್ ಆಗಲ್ಲ ಅಂತ ಅನ್ಕೋತೀನಿ. ಮತ್ತು ಇದರಲ್ಲಿ ಈ ಪ್ಲೇಸಲ್ಲಿ ಸ್ವಲ್ಪ ನೀರು ನಿಂತ್ಕೋಬೋದು ಓಪನ್ ಮಾಡಿದಾಗ, ಒಂದು ಸ್ವಲ್ಪ ನೋಡ್ಕೊಳ್ಳಿ. ಕ್ಯಾಮರಾ ಅಂತೂ ಏನೂ ಆಗಲ್ಲ, ಓಪನ್ ಮಾಡೋ ಟೈಮಲ್ಲಿ ಅಷ್ಟೇ. ಎಲ್ಲ ಕಡೆ ನೀರು ಕ್ಲೀನ್ ಮಾಡಿದ್ದೀನಿ ಅನ್ಕೋತೀನಿ. ಈ ಪ್ಲೇಸಲ್ಲಿ ಸ್ವಲ್ಪ ನೀರು ಇರುತ್ತೆ ಇಲ್ಲಿ. ಈಗ ಕಂಪ್ಲೀಟ್ ಬಾಕ್ಸ್ನ ಓಪನ್ ಮಾಡ್ತೀನಿ. ನೋಡಿ, ಮೂರ್ತಿಸ್ ಲಾಕ್ಸ್ ಟಿಶ್ಯೂ ಎಲ್ಲೂ ಕೂಡ ಒಂದು ಸ್ವಲ್ಪನೂ ಒಂದು ಡ್ರಾಪ್ ಕೂಡ ಎಲ್ಲೂ ವಾಟರ್ ಇದಾಗಿಲ್ಲ. ನಾನು ನಿಮ್ಗೆ ಇದನ್ನು ಡೈಲಿ ಒಂದು ನಿಮಿಷ ಇಲ್ಲ, ಒಂದು ಚೂರು ಎಲ್ಲೂ ಇದಿಲ್ಲ. ಇದು ನಾನು ನಿಮಗೆ ರೆಕಮೆಂಡ್ ಮಾಡ್ತಾಯಿದ್ದೀನಿ. ಇದನ್ನು ಬೇರೆ ಏನೂ ನೋಡೋಕ್ಕೆ ಹೋಗ್ಬೇಡಿ, ದಯವಿಟ್ಟು ನೋಡಿ. ಇದು ಇಲ್ಲೇ ಕೊಟ್ಬಿಟ್ಟಿದ್ದಾರೆ. ಫಾರ್ ಗೋಪ್ರೋ ಇರೋ 5, 6, 7 ಬ್ಲ್ಯಾಕ್ ಅಂತವೆ. ನನ್ನ ಹತ್ರ ಕ್ಯಾಮ್ರಾ ಇರೋದು 7 ಇದೆ. ವಾಟರ್ ಪ್ರೂಫು ತುಂಬ ಚೆನ್ನಾಗಿದೆ. ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಹೋಗಿ ಪರ್ಚೇಸ್ ಮಾಡಿ. ಓಕೆ, ಥ್ಯಾಂಕ್ ಯು ಅಮೆಝಾನ್ ಬೈ ಬೇಗ ಫಾಸ್ಟೆಸ್ಟ್ ಡೆಲಿವರಿ ಮಾಡಿದ್ದಕ್ಕೆ.